ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾದಂಥ ಜಯರಾಮಣ್ಣ, ಹಾಗೆ ಮಾಜಿ ಉಪಮಹಾಪೌರರಾದಂಥ ಹೇಮಲತಾ ಗೋಪಾಲಯ್ಯನವರು, ಡಾಕ್ಟರ್ ಮಂಜುನಾಥ್ ಗೌಡರು, ಹಾಗೆ ಎಲ್ಲ ಸ್ಥಳೀಯ ಮುಖಂಡರ ಒಂದು ಉಪಸ್ಥಿತಿಯಲ್ಲಿ ಬಹಳ ಅತ್ಯುನ್ನತವಾದಂತಹ ಗುಣಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ನಂದಿನಿ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಈ ಭಾಗದಲ್ಲಿ ನಡೀತಾ ಇದೆ. ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಲ್ಲಿನ ಸಾರ್ವಜನಿಕರು ಕೂಡ ಬಹಳ ಖುಷಿಯಾಗಿ ಈ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ 1300ಕ್ಕೂ ಹೆಚ್ಚು ಜನ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಒಂದು ರಕ್ತದ ಮುಖೇನ, ರಕ್ತ ಪರೀಕ್ಷೆಯ ಮುಖೇನ ದೇಹದ ಎಲ್ಲ ಅಂಗಾಂಗಗಳ ಒಂದು ವಿಶೇಷವಾದಂತಹ ಆರೋಗ್ಯ ಯಾವ ಥರ ಇದೆ ಅಂತೇಳಿ ತಿಳಿಯೋದಕ್ಕೆ ಆ ವಿಚಾರವಾಗಿ ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹೀಗೆ ಅನೇಕ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ತದನಂತರ ಒಂದು ಉತ್ತಮವಾದಂತಹ ಒಂದು ಕಣ್ಣಿನ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಉಚಿತವಾಗಿ ಕನ್ನಡಕವನ್ನು ಕೊಡುವಂಥ ಒಂದು ಕಾರ್ಯ ಕೂಡ ನಮ್ಮ ಗೋಪಾಲಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಭಾಳ ಯಶಸ್ವಿಯಾಗಿ ಖುಷಿಯಿಂದ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ಸಿಗೆ ಗೋಪಾಲಣ್ಣರಿಗೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ, ನಮ್ಮೆಲ್ಲರ ಮುಖಂಡರ ಪರವಾಗಿ ವೈಯಕ್ತಿಕವಾಗಿ ತುಂಬಿರುವುದೇ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಮ್ಮ ಜನಪ್ರಿಯ ಶಾಸಕರಾದಂಥ ಗೋಪಾಲಣ್ಣವರು ಪ್ರತಿ ತಿಂಗಳೂ ಕೂಡ ಟ್ರಸ್ಟ್ ಮುಖಾಂತರ, ಮಹಾಲಕ್ಷ್ಮಿ ಲೇಔಟ್ ಟ್ರಸ್ಟ್ ಮುಖಾಂತರ ಆರೋಗ್ಯ ಶಿಬಿರನ ಪ್ರತಿ ತಿಂಗಳು ಕೂಡ ಮಾಡ್ತಾರೆ. ಈ ಟೈಮು ಈ ಭಾಗದಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು 1300 ಜನ ತಪಾಸಣೆ ಆಗಿದೆ. ಅವ್ರಿಗೆ ರಕ್ತ ಮತ್ತು ಕಣ್ಣಿನ ಆರ್ಟ್ ರಿಲೇಟೆಡ್ಡು ಎಲ್ಲನೂ ಕೂಡ ಮಾಡಿದ್ದಾರೆ. ಈ ಭಾಗದಲ್ಲಿರುವಂಥ ಎಲ್ಲ ಜನಕ್ಕೂ ಕೂಡ ಉಪಯೋಗ ಆಗಲಿ ಅಂತೇಳಿ ಗೋಪಾಲಣ್ಣವರು ಪ್ರತಿ ತಿಂಗಳೂ ಏನು ಕ್ಯಾಂಪ್ ಮಾಡ್ತಾರೆ, ಒಂದು ಕ್ಯಾಂಪ್ಗಿಂತ ಒಂದು ಕ್ಯಾಂಪು ವಿಭಿನ್ನವಾಗಿ ಜನಕ್ಕೆ ಉಪಯೋಗ ಆಗೋ ಥರ ಮಾಡ್ತಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರ ಇರ್ಬೋದು ಮತ್ತು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಅವ್ರದ್ದು ಆ ಕೊಡುಗೆ 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಅವರು ಒಂದು ಮಾದರಿಯ ಶಾಸಕರು. ಯಾಕೆಂದರೆ ಅವರು ಜನಕ್ಕೆ ಏನು ಉಪಯೋಗ ಆಗಬೇಕೋ ಶಾಲೆಗಳು ಅವೆಲ್ಲ ಕೂಡ ನಮ್ಮ ಏರಿಯಲ್ಲಿ ಎಲ್ಲ ಕಡೆಯೂ ಕಾಲೇಜು, ಸ್ಕೂಲು ಎಲ್ಲ ಕೂಡ ಕಟ್ಸಿದ್ದಾರೆ. ಅದೇ ಥರ ಆಸ್ಪತ್ರೆಗಳು ಮಾಡಿದ್ದಾರೆ. ಕ್ಯಾಂಪು ಕೂಡ ಮಾಡಿ ಜನದ ಒಂದು ಯೋಗಕ್ಷೇಮನ ಕೂಡ ನೋಡ್ತಿದ್ದಾರೆ. ಅದೇ ರೀತಿ ನಿರಂತರವಾಗಿ ಅಭಿವೃದ್ಧಿ ಅನ್ನೋದು ನಿರಂತರ ಅದು ಆಗ್ತಾ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಗೋಪಾಲಣ್ಣ ಅಂತವರು ನಾಯಕರು ನಮ್ಗೆ ಸಿಕ್ಕಿರೋದು ಭಾಳ ಸಂತೋಷ. ಅವರು ಮಹಾಲಕ್ಷ್ಮಿ ಲೇಔಟ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮಾಡ್ತಿದ್ದಾರೆ. ನಮಗೆಲ್ಲರೂ ಕೂಡ ಆ ಥರ ನಾಯಕರು ಸಿಕ್ಕಿರೋದು ನಮಗೆ ಭಾಳ ಸಂತೋಷ. ಜನಕ್ಕೂ ಕೂಡ ಭಾಳ ಸಂತೋಷ. ಯಾಕೆಂದರೆ ಅವರು ತಿಂಗಳು ಎಲ್ಲನೋ ಒಂದು ಕಡೆ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಕಣ್ಣಿನ ಆಪ್ರೇಷನು ಸಾವಿರಾರು ಜನಕ್ಕೆ, ಇವತ್ತವರೆಗೂ ಸಾವಿರಾರು ಜನಕ್ಕೆ ಉಪಯೋಗ ಆಗಿದೆ. ಇವಾಗೂ ಕೂಡ ಬಸ್ಸಲ್ಲಿ ಒಂದು 25 ಜನ ಇವಾಗ ಆಲ್ರೆಡಿ ಕಣ್ಣಿನ ಪೊರೆ ಇರ್ಬೋದು, ಬೇರೆ ಬೇರೆ ಕಣ್ಣಿನ ತೊಂದರೆ ಅವ್ರಿಗೆ ಸರ್ಜರಿಗಳಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಜೊತೆಲಿರೋದ್ರಿಂದ ನಮಗೂ ಕೂಡ ಆ ದೇವರು ಅವ್ರ ಜೊತೆಲಿ ಈ ಥರ ನಾಯಕರು ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.